ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇನ್ನು ಮೂವರು ನಾಪತ್ತೆಯಾಗಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಜಗದೀಶ್, ಅನು ಮತ್ತೆ ರಾಜು ಎಸ್ಕೇಪ್ ಆಗಿದ್ದಾರೆ. ಸೊ ಈ ಮೂವರಿಗಾಗಿ ಪೊಲೀಸ್ ಇಲಾಖೆಯಿಂದ ತೀವ್ರ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಮೂವರು ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಈ ನಾಪತ್ತೆಯಾಗಿರುವವರ ಪಾತ್ರ ಏನು ಅನ್ನೋದರ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಕಸ್ಟಡಿಯಲ್ಲಿರುವ ಆರೋಪಿಗಳ ಹೇಳಿಕೆಯನ್ನು ಆಧರಿಸಿ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ. ಈಗಾಗಲೇ ಇವರಿಗಾಗಿ ಮೈಸೂರು, ಮಂಡ್ಯದಲ್ಲಿ ಹುಡುಕಾಟ ನಡೆಸಲಾಗಿದೆ. ಇನ್ನು ಆರೋಪಿಗಳ ಕುಟುಂಬಸ್ಥರಿಗೂ ಕೂಡ ಮಾಹಿತಿ ನೀಡಿ ಅವ್ರ ಬಗ್ಗೆ ಏನಾದರೂ ಗೊತ್ತಾದ್ರೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಮನೆಗೆ ಕರೆ ಮಾಡಿದ್ರೆ ಪೊಲೀಸರಿಗೆ ಮಾಹಿತಿ ನೀಡಬೇಕು ಅನ್ನೋ ಸೂಚನೆಯನ್ನು ಅವರ ಕುಟುಂಬಸ್ಥರಿಗೂ ಕೂಡ ಕೊಟ್ಟಿರೋದು. ಒಟ್ಟು 17 ಜನ ಈ ಪ್ರಕರಣದಲ್ಲಿ ಆರೋಪಿಗಳು, ಅದರಲ್ಲಿ 14 ಜನ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ನಿನ್ನೆ ಸರೆಂಡರ್ ಆದಂಥ ರವಿಯನ್ನು ಸೇರಿಸಿ ಇನ್ನುಳಿದ ಹಾಗೆ ಮೂವರ ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಅಂಕಿತಾ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಈ ಪ್ರಕರಣದಲ್ಲಿ ಇನ್ನು ಮೂವರು ಮಿಸ್ಸಿಂಗ್ ಇದ್ದಾರೆ. ಇವರುಗಳ ಹಿನ್ನೆಲೆ ಮತ್ತೆ ಈ ಕೇಸ್ನಲ್ಲಿ ಇವರ ಪಾತ್ರ ಏನು, ಜೊತೆಗೆ ಸರ್ಚಿಂಗ್ ನಲ್ಲಿ ಇವ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಾಗಿದೆಯಾ? ವಿಜಯ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಪತ್ತೆಯಾಗಿರುವಂತಹ ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಈ ಪ್ರಕರಣ ಬೆಳಕಿಗೆ ಬಂದಂತೆ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿ ಸುಮಾರು 13 ಜನ ಆರೋಪಿಗಳನ್ನ ಬಂಧನ ಮಾಡ್ತಾರೆ. ಅದಾದ ಬಳಿಕ ಪ್ರಕರಣದಲ್ಲಿ 17 ಜನ ಆರೋಪಿಗಳು ಇರೋದು ಗೊತ್ತಾಗುತ್ತೆ. ಪ್ರಮುಖವಾಗಿ ಅಂದ್ರೆ ಈ ಒಂದು ಕೇಸ್ನಲ್ಲಿ 4 ಜನ ನಾಪತ್ತೆಯಾಗಿರೋ ಬಗ್ಗೆ ಯಾವಾಗ ಪೊಲೀಸರಿಗೆ ಮಾಹಿತಿ ಸಿಗುತ್ತೋ ಆ 4 ಜನಕ್ಕಾಗಿ ಹುಡುಕಾಟವನ್ನ ನಡೆಸ್ತಾರೆ. ಅದರಲ್ಲಿ ಓರ್ವ ಆರೋಪಿ ನಿನ್ನೆ ಪೊಲೀಸರಿಗೆ ಸರೆಂಡರ್ ಆಗಿದ್ದಾನೆ. ಆತ ರವಿ ಅಂತ ಹೇಳಿ, ಆತ ಕ್ಯಾಬ್ ಚಾಲಕ ಕೂಡ, ಅಂದ್ರೆ ಕಾರ್ ಡ್ರೈವರ್ ಆಗಿರ್ತಾನೆ. ಅದರಂತೆ ಉಳಿದ 3 ಜನ ಆರೋಪಿಗಳು ಅಂದ್ರೆ ಜಗದೀಶ್ ಏನಿದ್ದಾನೆ ಆತ, ಜೊತೆಗೆ ಅನು ಮತ್ತೆ ರಾಜು, ಈ 3 ಜನ ಏನಿದ್ದಾರೆ ಅವ್ರು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆ 3 ಜನಕ್ಕಾಗಿ ಪೊಲೀಸರು ಬೇರೆ ಬೇರೆ ಕಡೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಮಂಡ್ಯ, ಮೈಸೂರು ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಕಸ್ಟಡಿಯಲ್ಲಿರುವಂತಹ ಆರೋಪಿಗಳನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ 4 ಜನ ಆರೋಪಿಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಈಗಾಗಲೇ ಪೊಲೀಸರ ವಶದಲ್ಲಿರುವಂತಹ ಇನ್ನೋರು ಆರೋಪಿ ರವಿ ಏನಿದ್ದಾನೆ ಆತನ ಒಂದು ಮಾಹಿತಿಯ ಆಧಾರದ ಮೇಲೆ ಈಗ 3 ಜನಕ್ಕೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕೇವಲ 3 ಜನ ಮಾತ್ರ ಅಲ್ಲ, ಅವರ ಮನೆಯವರಿಗೂ ಕೂಡ ಪೊಲೀಸರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಆರೋಪಿಗಳೇನಾದ್ರೂ ಮನೆಯವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ಮನೆಗೆ ಬಂದ್ರೆ ಕೂಡಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು ಅಥವಾ ಸ್ಟೇಷನ್ಗೆ ತಿಳಿಸಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಬಿಡದಿಯಿಂದ ಅವ್ರು ಹೋಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆದ್ರೆ ಎಕ್ಸಾಕ್ಟ್ ಆಗಿ ಎಲ್ಲಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ಅವರ ಇನ್ವಾಲ್ವ್ಮೆಂಟ್ ಏನಿದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಈಗ ಬಂಧಿತನಾಗಿರುವಂತಹ ಆರೋಪಿ ರವಿ ಏನಿದ್ದಾನೆ ಆತನ ಮುಖಾಂತರ ಅವರು ಬಾಡಿಗೆ ಇದೆ ಅಂತ ಹೇಳಿ ಕ್ಯಾಬ್ ಅನ್ನ ಕರೆಸ್ಕೊಂಡು ಡ್ರೈವರ್ ಆಗಿ ಆತನನ್ನ ಕರ್ಕೊಂಡು ಬಂದಿದ್ರು ಅನ್ನೋದು ಗೊತ್ತಾಗಿದೆ. ಉಳಿದಂತೆ ಅನು, ಜಗದೀಶ್ ಮತ್ತೆ ರಾಜು ಅವರ ಮೂವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಿನ್ನೆ ಬಂಧಿತನಾಗಿರುವಂತಹ ಆರೋಪಿ ಏನಿದ್ದಾನೆ ಆತನ ಬಳಿಯೂ ಕೂಡ ಈ ಆರೋಪಿಗಳು ಎಲ್ಲಿ ಹೋಗಿರ್ಬೋದು ಅನ್ನೋದರ ಮಾಹಿತಿ ಇದೆಯಾ ಅಂತ ಹೇಳಿ ಚೆಕ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ವಿಜಯ್, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.